ಇವತ್ತು ಈ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಹೇಳಿದರು. ಅದರ ಮೊದಲಿಗೆ ಈಗಿನ ಕಳೆದ ಒಂದು ವರ್ಷದಿಂದ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನೀಲಕಂಠೇಗೌಡರ ಅಕಾಲಿಕ ನಿಧನದ ನಂತರ ಆ ಒಂದು ಬ್ಲಾಕ್ ಅಧ್ಯಕ್ಷರ ಹುದ್ದೆ ಖಾಲಿ ಇತ್ತು. ಅದಕ್ಕೆ ತಾಲೂಕಿನ ಎಲ್ಲ ಮುಖಂಡರು, ನಮ್ಮ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಎಲ್ಲ ಚರ್ಚೆ ಮಾಡಿ ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಎಲ್ಲರೂ KPCC ವತಿಯಿಂದ ನಮ್ಮ ಆ ಖಾಲಿಯಾದಂಥ ಬ್ಲಾಕ್ ಅಧ್ಯಕ್ಷರ ಹುದ್ದೆಗೆ ನಮ್ಮ 2023ರ ಅಭ್ಯರ್ಥಿ ನಮ್ಮ ನಾಯಕರು ಆದಂಥ ಆದಿನಾರಾಯಣ ಅವರನ್ನು ಏಕಗ್ರೀವವಾಗಿ ಎಲ್ಲರ ಒಮ್ಮತದಿಂದ ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಈ ಆಯ್ಕೆಯಾಗಿರ್ತಕ್ಕಂಥ ಮಾಡೋಕ್ಕೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಭಾಯಿಸ್ತಕ್ಕಂಥ ಆದಿನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಅವರು ಅನೇಕ ಸಮಾಜ ಮುಖೇನ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ಸುಮಾರು ಈ 2023ರಿಂದನೂ ಸತತವಾಗಿ ನಮ್ಮ ತಾಲೂಕಿನ ಬಗ್ಗೆ ಕಾಳಜಿ ವಹಿಸಿ ಅನೇಕ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಅನೇಕ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದರ ಜೊತೆಗೆ ಮಾಡ್ತಾ ಇರ್ತಕ್ಕಂಥ ಜೊತೆಗೆ ಇತ್ತೀಚೆಗೆ ನಮ್ಮ ಕೋಲಾರ ಪೊಲೀಸ್ SP ಇವರಿಂದ ಒಂದು ನಿಖರವಾದಂಥ ಒಂದು ಆದೇಶ ಬಂತು. ಪ್ರತಿಯೊಬ್ಬರೂ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು ಅಂತೇಳಿ. ಕೆಲವರು ಸುಮಾರು ಹೆಲ್ಮೆಟ್ ಪರ್ಚೇಸ್ ಮಾಡೋವಂಥ ಇದು ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಹೆಲ್ಮೆಟ್ ಹಾಕೋ ಅಭ್ಯಾಸವೂ ಇರೋದಿಲ್ಲ. ಇದನ್ನೆಲ್ಲ ನಮ್ಮ ತಾಲೂಕಿನ ಸುರಕ್ಷತೆಗೆ, ನಮ್ಮ ತಾಲೂಕಿನ ಯುವಕರು, ನಮ್ಮ ತಾಲೂಕಿನ ದ್ವಿಚಕ್ರ ವಾಹನ ಓಡ್ತಕ್ಕಂಥ ಅನೇಕ ಮಹಿಳೆಯರು, ಪುರುಷರು ಪ್ರತಿಯೊಬ್ಬರಿಗೂ ಅವ್ರದ್ದೇ ಪ್ರಾಣ ಮುಖ್ಯ ಅಂತೇಳಿ ಅವರು ತನ್ನ ಸ್ವಂತ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಂದ ಸುಮಾರು 20,000 ಹೆಲ್ಮೆಟ್ ಕೊಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ಬುಧವಾರ ಇಲ್ಲಿ ಬಾಲಾಜಿ ಭವನ ಮುಂದೆ ನಮ್ಮ ಪಕ್ಷದ ಕಚೇರಿ ಮುಂದೆ ಫೀಲ್ಡಲ್ಲಿ ಮಾಡಬೇಕು. ಈ ಕಾರ್ಯಕ್ರಮವನ್ನು ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಮ್ಯಾಕ್ಸಿಮಮ್ ಎಷ್ಟಾದರೆ ಎಷ್ಟು ಇದಕ್ಕೆ ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ. ಈ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಎಲ್ಲರೂ ಈ ಒಂದು ಹೆಲ್ಮೆಟನ್ನು ತಗೊಂಡು ಅವರ ಒಂದು ರಕ್ಷಣೆಯನ್ನು ಮಾಡ್ಕೋಬೇಕು. ಅವರು ಸೇಫಾಗಿರಬೇಕು, ಅವರ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಒಳ್ಳೆಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೊಂಡು ಯಾವುದೇ ಒಂದು ಸಮಸ್ಯೆ ಇಲ್ದಿರ ನಾವು ಅದನ್ನು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ನಾಜೂಕಾಗಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲ ಮುಖಂಡರು ಸೇರಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಬರ್ದಿರ 10,000 ಜನ ವೆಹಿಕಲ್ ಬಂದ್ರೂ, ವಾಹನ ಸವಾರ ಬಂದರು, 15,000 ಬಂದ್ರೂ, 20,000 ಬಂದರು, 25,000 ಬಂದ್ರೂ ಅವರು ಯಾವುದೇ ಅಡುಕು ತೊಡಕುಗಳಿದ್ದಾರೆ ನಾವು ವಿತರಣೆ ಮಾಡೋಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಇದಕ್ಕೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅನೇಕ ಮುಖಂಡರು, ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ಅವರು ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನಲ್ಲ ಅವರು, ನಮ್ಮ ರಾಮಲಿಂಗಣ್ಣನವರು, ಅನೇಕ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಈ 4ನೇ ತಾರೀಕು ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರೇ ಒಂದು ಉದ್ಘಾಟನೆ ಮಾಡಲಿದ್ದು, ವಿತರಣೆ ಮಾಡಲಿದ್ದು, ಅವರು ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಹಾಜರಿರ್ತಾರೆ. ಇದನ್ನು ಅವ್ರಿಗೂ ಸಹ ನಾವು ಆಹ್ವಾನಿಸಿದ್ದೀವಿ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ತಾಲೂಕಿನ ನಾಗರಿಕರು ಇದನ್ನು ಉಪಯೋಗಿಸ್ಕೊಂಡು ಅವರ ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸಿ ಈ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಸಹಕಾರ ಸಂಪೂರ್ಣವಾಗಿ ಯಾಕೆಂದರೆ ಇವಾಗ ಇದು ಪ್ರತಿಯೊಬ್ಬರಿಗೂ ಮೂಲೆಗೂ ತಿಳಿಬೇಕಾದ್ರೆ, ತಾಲೂಕಿನ ಪ್ರತಿಯೊಬ್ಬರಿಗೂ ತಿಳಿಬೇಕಾದ್ರೆ ನಿಮ್ಮ ಅವಶ್ಯಕತೆ, ನಿಮ್ಮ ಪತ್ರಿಕಾ ಮಿತ್ರರು ಮತ್ತು ಯೂಟ್ಯೂಬ್ ಮಿತ್ರರು ಸಹಕಾರ ತುಂಬ ಇಂಪಾರ್ಟೆಂಟು. ದಯವಿಟ್ಟು ತಾವು ಕ್ಲಿಯರಾಗಿ ವಿವರಣೆ ಕೊಟ್ಟು ತಾಲೂಕಿನ ಜನತೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಪದೇ ತಮ್ಮಲ್ಲಿ ಮನವಿ ಮಾಡ್ತೇನೆ.